ನೀವೇನಾದ್ರೂ 2025ರಲ್ಲಿ ಒಂದೊಳ್ಳೆ ಲ್ಯಾಪ್ಟಾಪ್ ತಗೋಬೇಕಂದ್ರೆ ಯಾವ ಬ್ರ್ಯಾಂಡ್ ತಗೋಬೇಕು, ಎಷ್ಟು GB ರ್ಯಾಮ್, ಯಾವ ಪ್ರೊಸೆಸರ್, ಸ್ಟೋರೇಜ್ ಎಷ್ಟಿರಬೇಕು ಅಂತ ಏನೂ ಐಡಿಯಾ ಇಲ್ಲ. ಆದ್ರೂ ನಿಮಗೆ ಬೆಸ್ಟ್ ಲ್ಯಾಪ್ಟಾಪ್ ಹೇಗೆ ಚೂಸ್ ಮಾಡಬೇಕು ಅಂತಿದ್ದೀರಾ, ಈ ವಿಡಿಯೋನ ಕೊನೆವರೆಗೂ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಒಂದು ಒಳ್ಳೆ ಲ್ಯಾಪ್ಟಾಪ್ ತಗೋಬೇಕು ಅಂದ್ರೆ ಯಾವ ಬಜೆಟ್ ಅಲ್ಲಿ ತಗೋಬೇಕು, ಯಾವ ಬ್ರ್ಯಾಂಡ್ ತಗೋಬೇಕು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಮೊದಲು ನೀವು ತಿಳ್ಕೊಬೇಕಾಗಿರೋದು ಏನಂದ್ರೆ ಲ್ಯಾಪ್ಟಾಪ್ ನಿಂದ ನಿಮ್ಗೆ ಯಾವ ರೀತಿ ಕೆಲಸ ಅಥವಾ ನೀಡ್ ಇದೆ ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಬೇಸಿಕ್ ಯೂಸ್ಗೆ ಬೇಕಾ, ಸ್ಟೂಡೆಂಟ್ ಪರ್ಪಸ್ಗೆ ಬೇಕಾ, ಕಾಂಟೆಂಟ್ ಕ್ರಿಯೇಷನ್ ಮಾಡ್ತಿದ್ದೀರಾ ಅದಕ್ಕೆ ಬೇಕಾ, ಅಥವಾ ಗೇಮರ್ ಇದ್ದೀರಾ ಅದ್ರ ಸಲುವಾಗಿ ಬೇಕಾ ಅನ್ನೋದು. ಓಕೆ, ಇದನ್ನ ಫೈನಲೈಸ್ ಮಾಡ್ಕೊಳ್ಳಿ. ಆಮೇಲೆ ಆ ಕೆಲ್ಸಕ್ಕೆ ತಕ್ಕ ಹಾಗೆ ಲ್ಯಾಪ್ಟಾಪ್ ನ ತಗೋಬೇಕಾಗುತ್ತೆ. ಯಾರೋ ಹೇಳಿದ್ರು ಈ ಲ್ಯಾಪ್ಟಾಪ್ ಚೆನ್ನಾಗಿದೆ, ಆ ಲ್ಯಾಪ್ಟಾಪ್ ಚೆನ್ನಾಗಿದೆ ಅಂತ ತಗೊಳ್ಳೋದಲ್ಲ. ಫಸ್ಟ್ ನೀವೇನಾದ್ರೂ ಬೇಸಿಕ್ ಯೂಸಸ್ ಸಲುವಾಗಿ ಲ್ಯಾಪ್ಟಾಪ್ ತಗೋಬೇಕಂತಿದ್ರೆ, ಜಸ್ಟ್ ಮೂವಿ ನೋಡೋಕೆ, PPT ಮಾಡೋಕೆ, ಬ್ರೌಸಿಂಗ್ ಮಾಡೋಕೆ ಅಥವಾ ಮೇಲ್ ಬರೆಯೋಕು ಲ್ಯಾಪ್ಟಾಪ್ ಬೇಕಾಗಿದೆ, ಜಸ್ಟ್ ಒಂದ್ ಮನೇಲಿ ಒಂದು ಲ್ಯಾಪ್ಟಾಪ್ ಬೇಕಾಗಿದೆ, ಈ ರೀತಿ ಇರೋದ್ರೆ ಇದು ಬೇಸಿಕ್ ಕ್ಯಾಟಗರಿಲಿ ಬರುತ್ತೆ. ಬೇಸಿಕ್ ಯೂಸ್ ಮಾಡೋರು ರ್ಯಾಮ್ ವಿಷಯಕ್ಕೆ ಬಂದ್ರೆ 8GB ರ್ಯಾಮ್, ಪ್ರೊಸೆಸರ್ ವಿಷಯಕ್ಕೆ ಬಂದ್ರೆ ಇಂಟೆಲ್ i3 ಆರ್ i5 ಅಥವಾ Ryzen 3 ಆರ್ 5 ಇವು ಎರಡರಲ್ಲಿ ಒಂದನ್ನು ತಗೊಳ್ಳಿ, ಸಖತ್ತಾಗಿರುತ್ತೆ. ಮತ್ತೆ ಸ್ಟೋರೇಜ್ 256. ಓಕೆ, ನಾರ್ಮಲ್ ಆಗಿ 256 ನೀವು ಜಸ್ಟ್ ಮೂವೀಸ್ ನೋಡೋರಂದ್ರೆ OTT ನೋಡ್ತೀರಾ, ಓಕೆ, ಆಲ್ಮೋಸ್ಟ್ ಡೌನ್ಲೋಡ್ ಮಾಡಿ ನೋಡ್ತೀರಾ, ಆಮೇಲೆ ಡಿಲೀಟ್ ಮಾಡ್ತೀರಾ. PPT ಅಂತ ಹೆವಿ ಇರಲ್ಲ, ಪ್ರಾಜೆಕ್ಟ್ ಫೈಲ್ ಏನೋ ಅಷ್ಟು ದೊಡ್ಡದಿರಲ್ಲ. 256 ಓಕೆ. ಕ್ರೋಮ್ OS ಇದ್ರೆ ನೋ ಇಶ್ಯೂಸ್. ಕ್ರೋಮ್ OS ಅಂದ್ರೆ ಯಾರಿಗೂ ಗೊತ್ತಿಲ್ಲ ಹೇಳ್ತೀನಿ. ವಿಂಡೋಸ್, ಮ್ಯಾಕ್ ಅಂತ ಲ್ಯಾಪ್ಟಾಪ್ ಆಪರೇಟಿಂಗ್ ಸಿಸ್ಟಮ್ ಇರುತ್ತಲ್ವಾ, ಅದೇ ರೀತಿ ಕ್ರೋಮ್ OS. ನೀವು ಆಲ್ಮೋಸ್ಟ್ ಆಲ್ ಗೂಗಲ್ ಆಪ್ಸ್ ನ ಅದ್ರಲ್ಲಿ ಯೂಸ್ ಮಾಡಬಹುದು. ನೀವು ಫೋನ್ ನ ಯೂಸ್ ಮಾಡಿರ್ತಾರೆ, ಅದಕ್ಕೆ ಕ್ರೋಮ್ OS ತಗೊಂಡ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಈಸಿ ಆಗುತ್ತೆ ಲ್ಯಾಪ್ಟಾಪ್ ಯೂಸ್ ಮಾಡಕ್ಕೆ. ಓಕೆ, ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನೀವೇನಾದ್ರೂ ಸ್ಟೂಡೆಂಟ್ ಆಗಿದ್ದೀರಾ ಅಥವಾ ಬೇಸಿಕ್ ಕೋಡರ್ ಆಗಿದ್ದೀರಾ, ನೀವು ಯಾವ ಸ್ಪೆಸಿಫಿಕೇಶನ್ ಅಲ್ಲಿ ಲ್ಯಾಪ್ಟಾಪ್ ತಗೋಬೇಕಂತ ಡೌಟ್ ಇದ್ರೆ ಈಗ ಕೇಳಿ. ಓಕೆ, ನಿಮ್ಗೆ ರ್ಯಾಮ್ ಬಂದ್ಬಿಟ್ಟು 8 to 16GB ರ್ಯಾಮ್, Ryzen 5 ಆರ್ ಇಂಟೆಲ್ 5 ಆಕ್ಟಾಕೋರ್ ಪ್ರೊಸೆಸರ್ ಇದ್ರೆ ಅಷ್ಟೇ ತಗೊಳ್ಳಿ. ಯಾವ್ದು ಪ್ರೊಸೆಸರ್ ಆಗಿರಲಿ ಅಬೋ 11 ಜನರಲ್ಲಿ. ನೀವು ಗೇಮ್ ಆಡಲ್ಲ ಅಂದ್ರೆ ನಿಮ್ಗೆ ಗ್ರಾಫಿಕ್ ಕಾರ್ಡ್ ಅವಶ್ಯಕತೆ ಇಲ್ಲ, ನೋ ವರೀಸ್. 14 ಇಂಚ್ ಡಿಸ್ಪ್ಲೇ ಇದ್ರೆ ನೋ ಪ್ರಾಬ್ಲಮ್, ಬಟ್ 16 ಇಂಚು ರೆಕಮೆಂಡೆಡ್. ಯಾಕಂದ್ರೆ ನೀವು ಸ್ವಲ್ಪ ಸ್ಕ್ರೀನ್ ನ ತುಂಬಾ ಯೂಸ್ ಮಾಡ್ತೀರಾ, ಅಂದ್ರೆ ಏನೋ ವಿಡಿಯೋಸ್ ನೋಡೋಕೆ ಅಥವಾ ಕೋಡ್ ಫೈನಲ್ ಮಾಡೋಕೆ ಬೇಕಾಗುತ್ತೆ. 16 ಇಂಚು ರೆಕಮೆಂಡೆಡ್. ಮೇನ್ ಇಂಪಾರ್ಟೆಂಟ್ ಥಿಂಗ್, ಈ ಎಲ್ಲಾ ರೀತಿ ಪೋರ್ಟ್ಸ್ ಇದೆಯಾ ಅಂತ ನೋಡ್ಕೊಳ್ಳಿ. ಎಲ್ಲಾ ರೀತಿ ಅಂದ್ರೆ ಮಿನಿಮಮ್ 2 USB-A ಪೋರ್ಟ್ ಇರಬೇಕು, ಒಂದು HDMI ಪೋರ್ಟ್ ಇರಬೇಕು, ಕಾರ್ಡ್ ರೀಡರ್ ಒಂದು 3.5mm ಜಾಕ್ ಇರಬೇಕು. ಇಷ್ಟಂತೂ ಇರಲೇಬೇಕು ಮಿನಿಮಮ್. ಇಷ್ಟೆಲ್ಲ ಇದ್ರೆ ಮಾತ್ರ ಅದನ್ನ ತಗೊಳ್ಳಿ. ಮತ್ತೆ ಬೋನಸ್ ಪಾಯಿಂಟ್ ಅಂದ್ರೆ ಆದಷ್ಟು ಲೈಟ್ ವೇಟ್ ಇರೋ ಲ್ಯಾಪ್ಟಾಪ್ ತಗೊಳ್ಳಿ, ಕ್ಯಾರಿ ಮಾಡೋಕೆ ಪ್ರಾಬ್ಲಮ್ ಆಗಲ್ಲ. ನೀವೇನಾದ್ರೂ ಸ್ಟೂಡೆಂಟ್ ಕಮ್ ಗೇಮರ್ ಆಗಿದ್ರೆ ವೇಟ್ ಫಾರ್ ಟಿಲ್ ದಿ ಎಂಡ್. ಅಂಡ್ ನೆಕ್ಸ್ಟ್ ಥರ್ಡ್ ಒನ್, ನೀವೇನಾದ್ರೂ ಕಾಂಟೆಂಟ್ ಕ್ರಿಯೇಟರ್ ಆಗಿದ್ದೀರಾ, ರೀಲ್ಸ್ ಮಾಡ್ತೀರಾ, ಯೂಟ್ಯೂಬ್ ಚಾನಲ್ ಇದೆ, ಯೂಟ್ಯೂಬ್ ಎಡಿಟ್ ಮಾಡ್ತೀರಾ ಅಥವಾ ಗ್ರಾಫಿಕ್ ಡಿಸೈನಿಂಗ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಮಿಡ್ ಅಂಡ್ ಹೈ ಪರ್ಫಾರ್ಮೆನ್ಸ್ ಲ್ಯಾಪ್ಟಾಪ್ ಅವಶ್ಯಕತೆ ಇರುತ್ತೆ. ಮಿಡ್ ಅಂಡ್ ಹೈ ಪರ್ಫಾರ್ಮೆನ್ಸ್ ಅಲ್ಲಿ ಮಿನಿಮಮ್ 16GB ರ್ಯಾಮ್ ಅಥವಾ 8GB ರ್ಯಾಮ್ ತಗೊಳ್ಳಿ. ಅದು ಅಪ್ಗ್ರೇಡ್ ನಂತರ ಮಾಡಿಸ್ಕೊಳ್ಳಿ 16GBಗೆ, ನೋ ಇಶ್ಯೂ. ಅಪ್ಗ್ರೇಡೇಬಲ್ ಅಂದ್ರೆ ಏನಂತ ಹೇಳ್ತೀನಿ. ನೀವು ಅಪ್ಗ್ರೇಡೇಬಲ್ ಯಾವ್ದು ಲ್ಯಾಪ್ಟಾಪ್ ತಗೊಂಡ್ರೆ ಫ್ಯೂಚರ್ ಅಲ್ಲಿ ಈಗ 8GB ಸಾಲಿಲ್ಲ ಅಂದ್ರೆ 16GB ಅಥವಾ 16 ಸಾಲಿಲ್ಲ ಅಂದ್ರೆ 32 ವರೆಗೂ ರ್ಯಾಮ್ ನ ಅಪ್ಡೇಟ್ ಮಾಡಬೇಕು. ಹೀಗೆ ರ್ಯಾಮ್ ಅಪ್ಗ್ರೇಡೇಬಲ್ ಬರುತ್ತೆ, ಸ್ಟೋರೇಜ್ ಅಪ್ಗ್ರೇಡೇಬಲ್ ಬರುತ್ತೆ. ಇನ್ನ ಪ್ರೊಸೆಸರ್ ವಿಷಯಕ್ಕೆ ಬಂದ್ರೆ i7 9 ಇಲ್ಲ ಅಂದ್ರೆ Ryzen 7 9 ಇದ್ರೆ ಒಳ್ಳೇದು. ಈಗ Ryzen ಪ್ರೊಸೆಸರ್ ರೆಕಮೆಂಡೆಡ್, ಯಾಕಂದ್ರೆ ಮಲ್ಟಿ ಟಾಸ್ಕಿಂಗ್ ಗೆ ತುಂಬಾ ಒಳ್ಳೇದು Ryzen ಕಂಪೇರ್ ಟು ಇಂಟೆಲ್. ಗ್ರಾಫಿಕ್ ಕಾರ್ಡ್ 4GB RTX 3050 ಇರಬೇಕು. ಜಸ್ಟ್ RTX 3050 ಇದ್ರೆ ಸಾಲದು. 75W ಇದ್ರೆ ಮಾತ್ರ ತಗೊಳ್ಳಿ, 45W ಇದ್ರೆ ತಗೋಬೇಡಿ. 75W ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸ್ಟೋರೇಜ್ 500GB ನಡೆಯುತ್ತೆ. ಓಕೆ, ಆ ನಂತರ ಅಪ್ಗ್ರೇಡ್ ಮಾಡಿಸ್ಕೊಳ್ಳಿ. ಈಗ ಸ್ಟಾರ್ಟಿಂಗ್ ಅಲ್ಲಿ ತಗೊಂಡ್ರೆ ತುಂಬಾ ಹೆವಿ ಖರ್ಚಾಗುತ್ತೆ. ಬಜೆಟ್ ಇದ್ರೆ ನೋ ವರೀಸ್, 1TB ತಗೊಳ್ಳೋದು ತುಂಬಾ ಒಳ್ಳೇದು. ಪೋರ್ಟ್ಸ್ ವಿಷಯಕ್ಕೆ ಬಂದ್ರೆ ಸೇಮ್, ಎಲ್ಲಾ ಪೋರ್ಟ್ಸ್ ಇದೆಯಾ ಎಲ್ಲ ಚೆಕ್ ಮಾಡಿ. ಮತ್ತೆ ಡಿಸ್ಪ್ಲೇ ವಿಷಯಕ್ಕೆ ಬಂದ್ರೆ OLED ಡಿಸ್ಪ್ಲೇ ಆದ್ರೆ ಆದಷ್ಟು ತಗೊಳಕ್ ಟ್ರೈ ಮಾಡಿ. ಯಾಕಂದ್ರೆ ನೀವು ಎಡಿಟಿಂಗ್ ಮಾಡುವಾಗ ತುಂಬಾ ಕಲರ್ ಅಕ್ಯುರೇಟ್ ಆಗಿ ಕಾಣುತ್ತೆ. 95% sRGB ಇದ್ರೆ ಪ್ಲಸ್ ಪಾಯಿಂಟ್. ಈ ಎಲ್ಲ ಸ್ಪೆಸಿಫಿಕೇಶನ್ ಅಲ್ಲಿ ಕಡಿಮೆ ಬೆಲೆಯಲ್ಲಿ ಯಾವ ಸಿಗುತ್ತೋ ಅದನ್ನ ಚೂಸ್ ಮಾಡಿ. ಇನ್ನ ಲಾಸ್ಟ್ ಕ್ಯಾಟಗರಿ ಬಂದು ಗೇಮರ್ಸ್. ಗೇಮಿಂಗ್ ಕ್ಯಾಟಗರಿ ಒಂಥರ ಬೆಸ್ಟ್ ಲ್ಯಾಪ್ಟಾಪ್ ಡೆಲಿವರಿ ಮಾಡೋ ಕ್ಯಾಟಗರಿ. ಓಕೆನಾ, ನಿಮ್ಮ ಹತ್ರ ಬಜೆಟ್ ಜಾಸ್ತಿ ಇದೆ, ನೀವು ಕ್ಯಾಶುವಲ್ ಗೇಮಿಂಗ್ ಮಾಡ್ತೀರಾ, ಈಗಾಗಲೇ ಹೇಳಿರೋ 3 ಕ್ಯಾಟಗರಿ ನಿಮ್ಗೆ ಲ್ಯಾಪ್ಟಾಪ್ ಬೇಕಿದೆ, ಬಟ್ ನೀವು ಗೇಮ್ ಮಾಡ್ತೀರಾ ಅಂತಂದ್ರೆ ನೀವು ಗೇಮಿಂಗ್ ಲ್ಯಾಪ್ಟಾಪ್ ತಗೊಳ್ಳೋದು ತುಂಬಾ ಒಳ್ಳೇದು. ಯಾಕಂದ್ರೆ ಗೇಮಿಂಗ್ ಲ್ಯಾಪ್ಟಾಪ್ ತಗೊಂಡ್ರೆ ಎಲ್ಲಾ ವರ್ಕ್ನು ಆರಾಮಾಗಿ ನಾರ್ಮಲ್ ಆಗಿ ಹ್ಯಾಂಡಲ್ ಮಾಡಬಹುದು. ಎವ್ರಿ ಆಕ್ಟಿವಿಟಿ, ಗೇಮ್ ಹಿಡಿದು ಎಡಿಟಿಂಗು, ಗ್ರಾಫಿಕ್ ಡಿಸೈನಿಂಗ್ ಆಗ್ಲಿ, ಮೂವೀಸ್ ಅಂತೂ ನೋ ಡೌಟ್ಸ್, PPT. ಓಕೆ, ಗೇಮ್ ಅನ್ಸು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಗ್ರಾಫಿಕ್ ಕಾರ್ಡ್ ಮತ್ತೆ ಪ್ರೊಸೆಸರ್. ಲ್ಯಾಪ್ಟಾಪ್ ತಗೊಳ್ಳುವಾಗ ಮಿನಿಮಮ್ RTX 3060 ತಗೊಳ್ಳಿ. 3060 ಯಾಕಪ್ಪ ಹೇಳ್ತೀನಿ, 3050 ವರ್ಕ್ ಆಗುತ್ತೆ, ನೋ ಇಶ್ಯೂಸ್. ಬಟ್ ನಿಮ್ 5 year ಫ್ಯೂಚರ್ ಪ್ರೂಫ್ ನೋಡ್ಬೇಕಂದ್ರೆ 3060 ಬೆಸ್ಟ್. ಮತ್ತೆ ತಿರ್ಗಾ ಹೇಳ್ತಾ ಇದೀನಿ, 75W ಇದೆಯೋ ಇಲ್ಲೋ ಅಂತ ನೋಡ್ಕೊಂಡು ಆಮೇಲೆ ತಗೊಳ್ಳಿ. ಪ್ರೊಸೆಸರ್ ಬಂದ್ಬಿಟ್ಟು ಇಂಟೆಲ್ i7 ಆರ್ 9 ಅಥವಾ Ryzen
7 or 9 ಅಬೌಟ್ 12 ಜೆನ್ ಇರಲಿ. 12 ಜೆನ್ ಯಾಕಪ್ಪ ಅಂದ್ರೆ ಒಂದ್ ಸ್ವಲ್ಪ ಪ್ರೊಸೆಸಿಂಗ್ ಸ್ಪೀಡ್ ಜಾಸ್ತಿ ಇರುತ್ತೆ. ಇನ್ನ ಡಿಸ್ಪ್ಲೇ ವಿಷಯಕ್ಕೆ ಬಂದ್ರೆ 144 ಹರ್ಟ್ಸ್ ರಿಫ್ರೆಶ್ ರೇಟ್ ಇರೋ ಅಥವಾ 120 ರಿಫ್ರೆಶ್ ರೇಟ್ ಇರೋ ಅಂತ ಡಿಸ್ಪ್ಲೇ ಚೂಸ್ ಮಾಡಿ. ಓಕೆ, ಇನ್ನ ಸ್ಟೋರೇಜ್ ಬಂದ್ಬಿಟ್ಟು 1 TB ಮಿನಿಮಮ್ ತಗೊಳ್ಳಿ. 516 GB ಏನಕ್ಕೂ ಸಾಲಲ್ಲ ಗೇಮರ್ಸ್ಗೆ. ಪೋರ್ಟ್ ವಿಷಯಕ್ಕೆ ಬಂದ್ರೆ ನಿಮ್ಗೆ ಮಿನಿಮಮ್ 3 USB ಪೋರ್ಟ್ಸ್ ಬೇಕು. ಯಾಕಂದ್ರೆ ಒಂದು ಡಿಸ್ಪ್ಲೇ ಕನೆಕ್ಟ್ ಆಗ್ಲಿ, ಒಂದು ನಿಮ್ಗೆ ಕೀಬೋರ್ಡ್ ಕನೆಕ್ಷನ್ ಬೇಕಾಗುತ್ತೆ. ವೈರ್ಲೆಸ್ ಇದ್ರೂ ಬಟ್ ಗೇಮರ್ಸ್ ಪ್ರಿಫರೇಬಲ್ ವೈರ್ಲೆಸ್ ಆದ ಕಾರಣ 3 USB ಪೋರ್ಟ್ ಇರಲಿ. ಒಂದು HDMI 3.5mm ಜಾಗ ಇರಲಿ. ಇಥರ್ನೆಟ್ ಪೋರ್ಟ್ ಇದೆಯಲ್ಲ ನೋಡ್ಕೊಳ್ಳಿ. ಇಥರ್ನೆಟ್ ಅಂದ್ರೆ ಇಂಟರ್ನೆಟ್ ಕನೆಕ್ಷನ್ ಒಂದು ಕೇಬಲ್ ಬರುತ್ತಲ್ಲ ಅದು. ಆ ವೈಫೈ ನಾನು ಗೇಮ್ ಆಡ್ತೀನಿ ಅಂದ್ರು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನಿಮ್ಗೆ ಯೂಸ್ ಆಗುತ್ತೆ ಅದು. ಓಕೆನಾ. ಕಾರ್ಡ್ ರೀಡರ್ ಆಪ್ಷನ್ ಇಲ್ಲ ಅಂದ್ರೂ ಓಕೆ ನಡೆಯುತ್ತೆ. ಬಟ್ ಈ ಎಲ್ಲ ಸ್ಪೆಸಿಫಿಕೇಶನ್ 2025 ಅಲ್ಲಿ ಲ್ಯಾಪ್ಟಾಪ್ ಬೈ ಮಾಡುವಾಗ ಯಾವುದೇ ಕಾರಣಕ್ಕೂ ಲೋ ಲೆವೆಲ್ ಲ್ಯಾಪ್ಟಾಪ್ ಚೂಸ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ 2 ವರ್ಷ ಅಷ್ಟೇ ಬರೋದದು. ಈ ಸ್ಪೆಸಿಫಿಕೇಶನ್ 4 ಕೆಟಗರಿಯಲ್ಲಿ ಏನ್ ಹೇಳಿದ್ದೀನಲ್ವಾ, ಆ 4 ಕೆಟಗರಿಯಲ್ಲಿ ಈ ಹೇಳಿರೋ ಕಿಂತ ಲೋ ಸ್ಪೆಸಿಫಿಕೇಶನ್ಗೆ ಹೋಗ್ಬೇಡಿ. ಇನ್ನೂ ಅಮೌಂಟ್ ಇಲ್ವಾ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಎಲ್ಲಾದ್ರೂ ವೇಟ್ ಮಾಡಿ ಸೇಲ್ಸ್ ಬರೋ ತನಕ, ಆಮೇಲೆ ಲ್ಯಾಪ್ಟಾಪ್ ತಗೊಳ್ಳಿ. ಬಟ್ ತಗೊಳ್ಳುವಾಗ್ಲಿ ಒಳ್ಳೆ ಲ್ಯಾಪ್ಟಾಪ್ ತಗೊಳ್ಳಿ. ಓಕೆನಾ. ಇಲ್ಲಿ ನಾನು ನಿಮ್ಗೆ ಯಾವುದೇ ರೀತಿ ಬ್ರ್ಯಾಂಡ್ ರೆಕಮೆಂಡ್ ಮಾಡಿಲ್ಲ. ಈ ಒಂದೇ ವಿಡಿಯೋ ಸಾಕು. ಯಾವ ಬ್ರ್ಯಾಂಡ್ ಇದ್ರು ಅದು ನಿಮ್ಗೆ ಚೆನ್ನಾಗಿದೆಯೋ ಇಲ್ಲೋ, ನಿಮ್ಗೆ ಸೂಟ್ ಆಗುತ್ತೋ ಇಲ್ವೋ ಅಂತ ನೀವು ಆರಾಮಾಗಿ ಕನ್ಸಿಡರ್ ಮಾಡ್ಬೋದು. ನಿಮ್ಗೆ ಏನಾದ್ರು ಲ್ಯಾಪ್ಟಾಪ್ ರೆಕಮೆಂಡೇಶನ್ ಬೇಕಂದ್ರೆ ಜಸ್ಟ್ ಕಮೆಂಟ್ ಮಾಡಿ, ಅಥವಾ ಏನಾದ್ರು ಬೇರೆ ಡೌಟ್ಸ್ ಇದೆ ಕಮೆಂಟ್ ಮಾಡಿ. ನೋ ಇಶ್ಯೂಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.